ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಇಲ್ಲ ಅನು, ತ್ರಿವಿಕ್ರಮ್ ಅಂತಾನೆ ಇರೋದು. ಇಲ್ಲ ಅತ್ತೆ, ಆಗ್ಲೇ ನೋಡಿದಾಗ ವಿಕ್ರಾಂತ್ ಅಂತ ಇತ್ತು. ಅಯ್ಯೋ ಅನು, ನೀ ಏನೋ ತಪ್ಪಾಗಿ ಓದಿದೀಯಾ. ಅಜ್ಜಿ ಮಿಸ್ ಆಗಿ ತ್ರಿವಿಕ್ರಮ್ ಅಂತ ಬರೆಯಕ್ ಹೋಗಿ ವಿಕ್ರಾಂತ್ ಅಂತ ಬರ್ದ್ಬಿಟ್ಟಿದ್ದಾರೆ. ನೀನ್ ಅದನ್ನ ನೋಡಿ ವಿಕ್ರಾಂತ್ ಅಂತ ಕನ್ಫ್ಯೂಸ್ ಆಗಿದ್ಯಾ ಅಷ್ಟೇ. ಹೌದಾ ಅತ್ತೆ? ನಂಗೆ ಭಯ ಆಗ್ಬಿಡ್ತು. ಭಯನಾ? ಯಾಕೆ? ನಮ್ಮ ಅಮ್ಮ ಎಲ್ಲಿ ತೇಜು ಪಪ್ಪನ ಮದ್ವೆ ಆಗ್ತಿದಾರೋ ಅಂತ. ಅನು, ನಿಂಗ್ ತೇಜು ಪಪ್ಪ ಆಗೋದ್ ಬೇಡ್ವಾ? ನೋನು, ಅವ್ರ್ಯಾಕ್ ನಮ್ ಪಪ್ಪ ಆಗ್ತಾರೆ? ಮ್ಯಾಜಿಕ್ ಮಾಸ್ಟರ್ ನಮ್ ಪಪ್ಪ. ಪಲ್ಲವಿ ತ್ರಿವಿಕ್ರಮೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಹೋಗಿ ಅಜ್ಜಿಂಗ್ ಬೈತೇನಿರು, ಯಾಕೆ ಈ ತರ ತಪ್ಪಾಗಿ ಬರ್ದಿದ್ಯಾ ಅಂತ. ಅನು, ಅಜ್ಜಿ ಈಗ ತುಂಬಾ ಬ್ಯುಸಿ ಇರ್ತಾರೆ, ನೀನ್ ಹೋಗಿ ಡಿಸ್ಟರ್ಬ್ ಮಾಡಬಾರ್ದು. ಈಗ ಬೇರೆ ಯಾರಾದ್ರೂ ನೋಡಿದ್ರೆ ಕನ್ಫ್ಯೂಸ್ ಆಗಲ್ವಾ? ಆಮೇಲೆ ಅಮ್ಮಂಗು ತೇಜು ಪಪ್ಪಂಗು ಮದ್ವೆ ಅಂತ ತಿಳ್ಕೊಳಲ್ವಾ? ಅದಕ್ಕೆ ನಾನು ಹೋಗಿ ಅಜ್ಜಿಗೆ ಹೇಳ್ಬರ್ತೀನಿ, ಈ ತರ ಎಲ್ಲ ಮಿಸ್ಟೇಕ್ ಮಾಡ್ಬೇಡ ಅಜ್ಜಿ ಅಂತ. ಅನು, ನೀನೇ ತಲೆ ಕೆಡ್ಸ್ಕೋಬೇಡ, ನಾನು ಹೇಳ್ತೀನಿ ಅಜ್ಜಿಗೆ, ಆಯ್ತಾ? ನೀವ್ ಹೇಳಿದ್ರೆ ಕೇಳಲ್ಲ, ನಾನ್ ಹೇಳಿದ್ರೆ ಕೇಳ್ತಾರೆ. ಯಾಕೆ? ಯಾಕಂದ್ರೆ ನನ್ನ ಪ್ರಿನ್ಸೆಸ್ಸು. ಅಯ್ಯೋ, ಇವಳೊಬ್ಳು ಕರ್ಮದ ಪ್ರಿನ್ಸಸ್ಸು. ಹಾ, ಅನು 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 ಈಗ ಎಲ್ರೂ ಮದ್ವೆ ತಯಾರಿಲಿ ತುಂಬಾನೇ ಬ್ಯುಸಿ ಆಗಿದ್ದಾರೆ. ಅಮ್ಮಂಗೆ ಮದ್ವೆ ಶಾಸ್ತ್ರ ನಡೀತಿದೆ. ಅದನ್ನೆಲ್ಲ ಖುಷಿಯಾಗಿ ನೋಡಲ್ವಾ ನೀನು? ಆಮೇಲೆ ಕೇಳಿದ್ರಾಯ್ತು ಬಿಡು. ಹೋಗ್ಲಿ ಪಾಪ ಅಂತ ಬಿಡ್ತೀನಿ. ಆಮೇಲೆ ಅಜ್ಜಿನ ಚೆನ್ನಾಗಿ ವಿಚಾರಿಸ್ಕೋತೀನಿ. ಗುಡ್ ಗರ್ಲ್. ಅಯ್ಯೋ ದೇವ್ರೆ, ಈ ಭೀಮಾಂಬಿಕಾ ಅದೇನ್ ಕೆಲ್ಸ ಅಂತ ವಹಿಸಿದಾಳೋ, ಜೀವ ಬಾಯಿಗೆ ಬರ್ತಿದೆ ಪ್ರತಿ ಸೆಕೆಂಡುನು. ಮದ್ವೆ ಮುಗಿಯೋವರೆಗೂ ಈ ಗುಟ್ಟನ್ನ ಹೇಗಪ್ಪ ಕಾಪಾಡೋದು? ಈಗೇನೋ ಅನುನ ಸಮಾಧಾನ ಪಡ್ಸಕ್ಕೆ ತ್ರಿವಿಕ್ರಮ್ ಅಂತ ಬರ್ದಿದ್ದೀನಿ. ಇದನ್ನೇನಾದ್ರೂ ಪಲ್ಲವಿ ಬಂದು ನೋಡಿದ್ರೆ, ಅಮ್ಮನೂ ಅಪ್ಪನೂ ಬಂದು ನೋಡಿದ್ರೆ ಅಷ್ಟೇ ನನ್ನ ಕತೆ ಗೋವಿಂದ. ಈ ಹೆಸರು ಸವಾಸಾನೇ ಬೇಡ, ಇದಕ್ಕೇನಾದ್ರೂ ಒಂದು ಗತಿ ಕಾಣಿಸ್ತೀನಿ. ಇರಿ ಮೇಡಮ್, ಇರಿ. ಮೇಡಮು, ಗೀತಕ್ಕ ಹೇಗೆ? ಗೀತಕ್ಕನ ತುಂಬಾ ಒಳ್ಳೆಯವಳು. ನಾನಂದ್ರೆ ತುಂಬಾ ಪ್ರೀತಿ. ಎಷ್ಟು ಓಡಾಡ್ಕೊಂಡು ನನ್ ಮದ್ವೆ ಮಾಡ್ತಿದ್ದಾಳೆ ನೋಡಿದ್ರ? ಒಳ್ಳೆಯವರಾ? ಯಾಕೆ ಹಾಗೆ ಕೇಳ್ತಿದ್ದೀರಾ? ತಪ್ಪಾಗಿ ತಿಳ್ಕೊಬೇಡಿ. ನನಗೆ ಯಾಕೋ ಅವಳನ್ನ ನೋಡಿದ್ರೆ ಒಳ್ಳೆಯವ್ರ ಥರ ಅನ್ನಿಸ್ತಿಲ್ಲ. ಮನ್ಸಲ್ಲಿ ಒಳಗೊಂದು ಹೊರಗಡೆ ಒಂದು ಇಟ್ಕೊಂಡು ನಿಮ್ಮ ಜೊತೆ ಓಡಾಡ್ತಿದ್ದಾರೆ ಅನ್ನಿಸ್ತೈತೆ. ನನಗೆ ಯಾಕೋ ನಿಮ್ಮನ್ನು ಕಂಡ್ರೆ ಒಂಚೂರು ಅಸಮಾಧಾನ ಇದೆ ಅನ್ನಿಸ್ತೈತೆ.
ಹಾಗೆಲ್ಲ ಏನೂ ಇಲ್ಲ. ಮನ್ಸಲ್ಲಿ ಅವಳು ಏನೂ ಇಟ್ಕೊಳ್ಳೋಳಲ್ಲ, ವಟ ಅಂತ ಒದ್ರು ಬಿಡ್ತಾಳೆ. ಮೊದ್ಲೆಲ್ಲ ನನ್ ಮೇಲೆ ಸ್ವಲ್ಪ ಕೋಪ ಮಾಡ್ಕೋತಿದ್ಲು, ನಾನ್ ಮದ್ವೆ ಆಗ್ಬಿಟ್ಟು ಹೋದ್ರೆ ಈ ಮನೆ ನಡ್ಸೋರ್ ಯಾರು ಅಂತ. ಆದ್ರೆ ಈಗ ಆತರ ಅಲ್ಲ. ನೋಡಿದ್ರ ಎಷ್ಟು ಖುಷಿಯಾಗಿ ಓಡಾಡ್ಕೊಂಡ್ ಕೆಲ್ಸ ಮಾಡ್ತಿದ್ದಾಳೆ. ಏನು ನೀವು ಮದ್ವೆ ಆಗ್ತೀರಾ ಅಂತ ಕೋಪ ಇತ್ತಾ? ಈಗಲ್ಲ, ಸ್ವಲ್ಪ ದಿವ್ಸಗಳ ಮುಂಚೆ. ಆಮೇಲೆ ಸಡನ್ ಆಗಿ ಚೇಂಜ್ ಆಗ್ಬಿಟ್ಲು. ಮೇಡಮು, ಯಾವುದಕ್ಕೂ ನೀವು ಸ್ವಲ್ಪ ಹುಷಾರಾಗಿರಿ. ಅಲ್ಲ, ಯಾಕೆ ಹೀಗೆ ಹೇಳ್ತಿದ್ದೀರಾ ಅಂತ. ನೋಡಿ, ಒಂದು ವ್ಯಕ್ತಿ ಬದಲಾಗಬೇಕು ಅಂದರೆ ಸ್ವಲ್ಪ ಜಾಸ್ತಿ ಸಮಯನೇ ಹಿಡಿತೈತೆ. ಇವರು ಒಂದೇ ಸರಿ ಬದಲಾಗವ್ರೆ ಅಂದರೆ ನಂಬಕ್ ಸ್ವಲ್ಪ ಕಷ್ಟ ಆಗ್ತೈತೆ. ಆ ಥರ ಎಲ್ಲ ಏನೂ ಇಲ್ಲ. ಅವಳ ಮಾತು ಸ್ವಲ್ಪ ಹೊರಟು, ಹಾಗಾಗಿ ನಿಮ್ಗೆ ಹಾಗೆ ಅನ್ಸಿರುತ್ತೆ. ಅಮ್ಮ ಅಮ್ಮ, ಅನುಪುಟ್ಟ, ಅವಾಗ್ಲೇ ನೀನ್ ಯಾಕೆ ಅಷ್ಟೊಂದು ಕಿರ್ಚಾಡ್ದೆ? ಅದೇನಿಲ್ಲ, ಆಚೆ ರಂಗೋಲಿಯಲ್ಲಿ ಹೆಸರು ಬರ್ದಿದ್ರಲ್ಲ, ಅದು ತಪ್ಪಾಗಿತ್ತು ಅಂದ್ಕೊಂಡೆ. ಹೌದಾ? ಏನ್ ತಪ್ಪಾಗಿತ್ತು? ಅದು ಅಪ್ಪನ ಹೆಸರು ತ್ರಿವಿಕ್ರಮ್. ಅನು, ಅಜ್ಜಿ ಕರೀತಿದ್ದಾರೆ, ಹೋಗು. ಅನು ಅನು ತ್ರಿವಿಕ್ರಮ್ ಅಂತ ಹೇಳಿದ್ಲ? ಪಲ್ಲವಿ, ಎಲ್ಲ ಹೋಗ್ತಿದ್ದೀಯಾ? ಅಲ್ಲ, ಅದು ಅನು ತ್ರಿವಿಕ್ರಮ್ ಅಂದಾಗಾಯ್ತು. ಛೆ, ಏನ್ ಪಲ್ಲವಿ, ಶುಭ ಕಾರ್ಯ ನಡೆಯೋ ಟೈಮಲ್ಲಿ ಅವನ ಹೆಸರು ಯಾಕೆ ನೆನ್ಪು ಮಾಡ್ಕೋತೀಯ? ದೊಡ್ಡ ಮೋಸ್ಕಾರ ಅವನು. ನೆನ್ಪು ಮಾಡ್ಕೊಂಡಿದ್ದಲ್ಲ, ನಮ್ಮಪ್ಪ ತ್ರಿವಿಕ್ರಮ್ ಅಂದಂಗಾಯ್ತು. ಏನ್ ಪಲ್ಲವಿ, ಅವಳು ಯಾಕೆ ತ್ರಿವಿಕ್ರಮ್ ಅಂತ ಹೇಳ್ತಾಳೆ? ನೀನೇ ಇಲ್ದಿರೋದೆಲ್ಲ ಮಗುಗೆ ಹೇಳ್ಕೊಡ್ಬೇಡ. ಅಲ್ಲ, ರಂಗೋಲಿಲಿ ಏನಂತ ಬರ್ದಿದ್ದೀರಾ? ಪಲ್ಲವಿ ವಿಕ್ರಾಂತ್ ಅಂತ ತಾನೇ ಬರ್ದಿದ್ದೀರಾ? ಹಾ, ಹೌದು. ಮತ್ತ್ಯಾಕೆ ಹಾಗಂದ್ಲು? ಅದ್ರಲ್ಲೇನೋ ತಪ್ಪಾಗಿ ಬರ್ದಿದ್ದೀರಾ ಅಂತ ಹೇಳಿದ್ಲು. ಅಯ್ಯೋ ಪಲ್ಲವಿ, ನಾನೇ ಸಣ್ಣದಾಗಿ ಮಿಸ್ಟೇಕ್ ಮಾಡ್ಬಿಟ್ಟಿದೆ ಅಷ್ಟೇ. ಅಷ್ಟೇ ತಾನೇ? ಸರಿ ಪಲ್ಲವಿ, ಇನ್ನು ಶಾಸ್ತ್ರಕ್ಕೆ ರೆಡಿ ಮಾಡ್ಕೋಬೇಕು. ನಾನು ಹೋಗ್ತೀನಿ.